ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ 24ನೇ ತಾರೀಕು ದರ್ಶ ಅಮಾವಾಸ್ಯೆ ತರ್ಪಣ ದಿವಸ ಮತ್ತು ಇವತ್ತೇ ಗಂಡನ ಪೂಜೆ, ಶಿವಪಾರ್ವತಿಯರ ಪೂಜೆ ದಿವಸ, ಗೌರಿ ಪೂಜೆ ಅಂತ ಹಾಕಿರೋರು. ಗಂಡನ ಪೂಜೆ ಅಂದರೆ ಈ ಬೆಲ್ಲದ ಅಚ್ಚು ಮಾದರಿ ಕೆಮ್ಮಣ್ಲಿ ಮಾಡಿ ಅದಕ್ಕೊಂದು ದಾರ ಕಟ್ಟಿ, ಅರಸಿನದ ದಾರ ಕಟ್ಟಿ ಅದನ್ನು ಪೂಜೆ ಮಾಡೋರು. ಶಿವನ್ ಪಾರ್ವತಿ ಅಂತ ನೆನೆಸಿಕೊಂಡು ಪೂಜೆ ಮಾಡ್ತಾರೆ. ಮಣ್ಣು ಇಲ್ಲದ ಸ್ಥಳದಲ್ಲಿ ದೇವರ ಗೌರಿ ಫೋಟೋವನ್ನು ಇಟ್ಟು ಶಿವನ್ ಪಾರ್ವತಿ ಆ ಫೋಟೋಗೆ ಪೂಜೆಯನ್ನು ಮಾಡಬೇಕು ಅಂತ. ಮದುವೆ ಆಗದೆ ಇರುವಂಥವರಿಗೆ ಒಳ್ಳೆ ಅವ್ರ ಮನಸ್ಸಿಗೆ ಬೇಕಾದಂತೆ ಅದಕ್ಕೆ ತಕ್ಕಂತೆ ಗಂಡ ಬರಬೇಕು ಅಂತ ದಿವಸ ಗೌರಿ ಪೂಜೆ ಅಂತ ಅದಕ್ಕೆ ಹೆಸರು. ಅವರು ಬಂದು 5 ಗಂಟೆ ಉಳ್ಳ ದಾರವನ್ನು ಪೂಜೆ ಮಾಡಿ ಅದನ್ನು ಅವರು ಕಟ್ಟಿಗಿಂಬೇಕು. ಮದುವೆ ಆದ ಹೆಂಗಸರು 9 ಗಂಟುಳ್ಳ ದಾರವನ್ನು ಇಟ್ಟು ಪೂಜೆ ಮಾಡಿ ಅದನ್ನು ಕಟ್ಟಿಗಿಂಬೇಕು. ಅದನ್ನು ವಿಸರ್ಜನೆ ಮಾಡುವ ದಿವಸ ಬಂದು ನಾಗ ಚತುರ್ಥಿಯ ದಿವಸದ ವಿಸರ್ಜನೆ ಮಾಡಬೇಕು. ಆ ದಾರವನ್ನು ಗಂಡನ ಪೂಜೆ ಮಾಡಿ ಗಂಡನ ಕೈಯಿಂದ ದಾರನ್ನು ಕಟ್ಟಿಗಿಂಬೋರು ಎಲ್ಲರೂ ಬಂದು ನಾಗ ಚತುರ್ಥಿ ದಿವಸವೇ ಆ ದಾರವನ್ನು ಗಂಡನ ಕೈಯಿಂದವೇ ಅದನ್ನು ವಿಸರ್ಜನೆ ಮಾಡಬೇಕು ಹಾಗೆ ಅಂತ ಅಲ್ಲಿ ಹೇಳ್ತಾರೆ. ದೇವರ ಅನುಗ್ರಹ ಆಗಲಿ ಎಲ್ಲರಿಗೂ. ನಾಳೆ ಅಮಾವಾಸ್ಯೆ ತರ್ಪಣ, ಅದಕ್ಕೆ ಬೇಕಾದ್ದು ಪೇಲ, ಪಂಚಪಾತ್ರೆ, ಉದ್ದರಣಿ, ಆಚಮನ ಮಾಡಕ್ಕೆ ನೀರು, ಅಭಿಷೇಕ ತೀರ್ಥ, ತರ್ಪಣಕ್ಕೆ ಎಳ್ಳು, 3 ದರ್ಬೆಯುಳ್ಳ ಪವಿತ್ರ 1 ನಿತ್ಯಕರ್ಮ ಮುಗಿಸಿ ದೇವರ ಪೆಟ್ಟಿಗೆ ತೆಗೆದಿಟ್ಟು ಆಮೇಲೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕೃಷ್ಣ ಮಾತುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಧೌಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ. ಹರೇ ಶ್ರೀಕೃಷ್ಣಾಯ ನಮಃ. ಪವಿತ್ರ ಹಾಕಿಂಬೋದಕ್ಕೆ ಋಗ್ವೇದದವರಿಗೆ ಮಂತ್ರ. ಪವಿತ್ರಂ ತೇ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರ ಆನಿ ಪರ್ಯೇಷಿ ವಿಶ್ವತಃ ಅತಪ್ತ ತನೂರ್ ನತ ದಾಮೋ ಅಶ್ನುತೆ ಶ್ರುತಾಸಯುದ್ವಹಂತಸ್ತತ್ ಸಮಾಸಥ. ನೆಕ್ಸ್ಟ್ ಯಜುರ್ವೇದದವರಿಗೆ ಪವಿತ್ರ ಧಾರಣ ಮಂತ್ರ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಃ ಚರತಿ ದುಷ್ಕೃತಾನಿ ತೇನ ಪವಿತ್ರೇನ ಶುದ್ಧೇನ ಪೂತ ಅತಿಪಾಪ್ಮಾನಂ ಮರಾತಿಂ ತರೇಮ ಲೋಕಸ್ಯ ದ್ವಾರಾಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಮಾಸ್ವತ್ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ ಚರಣಂ ನೋ ಲೋಕೆ ಸುದಿದಾಂ ದಧಾತು. ಇಬ್ಬರಿಗೆ ಪೊದುವಾದದ್ದು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಾಣಾಯಾಮ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಾಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪಃ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಓಂ ಶುಭಾಭ್ಯಾಂ. ಗೋವಿಂದ ಗೋವಿಂದ ವಿಷ್ಣುರಾಜ್ಯಯ ಪ್ರವರ್ಥಮಾನಸ್ಯ ಹಾದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಶ್ವೇತವರಾಹ ಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಸಾಲಿವಾಹನಸಖೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾಣೇನ ಪ್ರಭವಾತಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಂ ತಿಥೌ ವಾಸರಃ ಗುರುವಾಸರಯುಕ್ತಾಯಾಂ ಪುನರ್ವಸು ನಕ್ಷತ್ರ ಹರ್ಷಣಯೋಗ ಚತುಷ್ಪಾದಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತೀರ್ಥೌ ಪ್ರಾಚೀನಾವೀತಿ. ಜನಿವಾರ ಎಡಕ್ಕೆ ಹಾಕ್ಕೊಳ್ರಿ, ಅಸ್ಮತ್ ಹೇಳಿಕಿಲ್ರಿ. ಪಿತ್ರಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣಯ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಪಿತುಃ ದರ್ಶ ಪ್ರಯುಕ್ತ ತಿಲತರ್ಪಣಂ ಕರಿಷ್ಯೆ. ಎಲ್ಲು ನೀರು ಹಾಕ್ಕೊಂಡು ಈ ಕಟ್ಟ ಬೆರಳು ಎಲ್ಲು ಮುಟ್ಟಿಕೊಂಡು ನೀರು ಹಾಕಿಕೊಂಡು ಬಿಡಬೇಕು. ಹೀಗೆ ಬಿಡಬೇಕು. ಅದಕ್ಕೊಂದು ಪೇಲ ತನಿಯ ಇಟ್ಟುಕೊಂಡಿರ್ರಿ. ಆಮೇಲೆ ದಕ್ಷಿಣ ದಿಕ್ಕು ನೋಡಿ ಕೂತುಕೊಳ್ರಿ. ಅಸ್ಮತ್ ಹೇಳಿಕಿಲ್ರಿ. ಪಿತರಂತ ಹೇಳ್ರಿ. ತಂದೆ ಹೆಸರು ಗೋತ್ರ. ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವದಾ ನಮಃ ತರ್ಪಯಾಮಿ ಸ್ವದಾ ನಮಃ ತರ್ಪಯಾಮಿ ಸ್ವದಾ ನಮಃ ತರ್ಪಯಾಮಿ. ತಂದೆ ಅವರ ತಂದೆ ಪಿತಾಮಹ ಹೆಸರು ಗೋತ್ರ. ಋಗ್ವೇದದವರ ಮೊದಲ ಹೆಸರು ಆಮೇಲೆ ಗೋತ್ರ. ಯಜುರ್ವೇದಕ್ಕೆ ಮೊದಲ ಗೋತ್ರ ಆಮೇಲೆ ಹೆಸರು. ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ. ಅವರ ತಂದೆ ಪ್ರಪಿತಾಮಹ
ಆದಿತ್ಯರೂಪಂ ತದಂತರ್ಯಾಮಿ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ತಾಯಿ ಇಲ್ಲದೆ ಇದ್ದರೆ ಅವರ ಹೆಸರು ಗೋತ್ರ. ವಸುರೂಪಾಂ ಅಮ್ಮದಾಂ ವಸುರೂಪಾಂ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಪಿತಾಮಹಿ ಅತ್ತೆ, ತಾಯಿ ಅವರ ಅತ್ತೆ. ರುದ್ರರೂಪಾಂ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಪ್ರಪಿತಾಮಹಿ ಆದಿತ್ಯರೂಪಾಂ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಮಾತಾಮಹ ತಾಯಿಯ ತಂದೆ, ಹೆಸರು ಗೋತ್ರ. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಮಾತುಃ ಪಿತಾಮಹ ಅವರ ತಂದೆ. ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಮಾತುಃ ಪ್ರಪಿತಾಮಹ ಅವರ ತಂದೆ. ಆದಿತ್ಯರೂಪಂ ತದಂತರ್ಯಾಮಿ ಶ್ರೀವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ತಾಯಿಯ ತಾಯಿ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಅವರ ಅತ್ತೆ. ಮಾತುಃ ಪಿತಾಮಹಿ ರುದ್ರರೂಪಾಂ ತದಂತರ್ಯಾಮಿ ಸಂಕರ್ಷಣಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಅವರ ಅತ್ತೆ. ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ ಸುಧಾ ನಮಃ ತರ್ಪಯಾಮಿ. ಇನ್ನೊಂದ್ಸಲ ಲಾಸ್ಟ್ ಎಲ್ಲಿ ತಗೊಬೇಕು, ಈ ಬೆರಲ್ಲಿ. ಆ ಬ್ರಹ್ಮ ಸ್ತಂಭಪರ್ಯಂತಂ ದೇವ ಋಷಿ ಪಿತೃ ಮಾನವಾಃ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಲ್ಲೋಕಾತ್ ಇದಮಸ್ತು ತಿಲೋದಕಂ. ನೀರು ಹಾಕಿ ಬಿಟ್ಟುಬಿಟ್ಟು ಜನಿವಾರನ ಮಾಲ ಥರ ಹಾಕ್ಕೊಳ್ಬೇಕು. ಬ್ರಹ್ಮ ಗಂಟು ಹಿಡಿದು ಅದರಿಂದ ಜೊಟ್ಟು ನೀರು ಹಾಕಿ ಬಿಡಬೇಕು. ಏಕೆ ಚಹ ಅಸ್ಮತ್ ಕುಲೆ ಜಾತ ಅಪುತ್ರ ಗೋತ್ರಜ ಮೃತಃ ತೇ ಗೃಹಂತು ಮಯ ಅಂತ ಹೇಳಿಕಿಲ್ರಿ. ದತ್ತಂ ಸೂತ್ರ ನಿಷ್ಪೀಡನ ಉದಕಂ. ಹಿಂಡಿ ಜನಿವಾರಣ ಕಣ್ಣಿಗೆ ಒತ್ತಿಕೊಂಡು ಬಲಕ್ಕೆ ಹಾಕೊಂಡು ಪೂರ್ವ ದಿಕ್ಕು ನೋಡಿ ಕೂತುಗಳ್ರಿ. ಯಶ್ಚ ಸ್ಮೃತ್ಯಾ ಜನಮೋಕ್ತ್ಯ ತಪಃ ತರ್ಪಣಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಹೇಳಿಕೊಳ್ಳ್ರಿ. ಪಿತುಃ ದರ್ಶ ಪ್ರಯುಕ್ತ ತಿಲತರ್ಪಣೇನ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗಂದು ನೀರು ಬಿಟ್ಟುಬಿಟ್ಟು ದೇವರನ್ನ ಪ್ರಾರ್ಥನಾ ಮಾಡ್ರಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಪವಿತ್ರ ಗಂಟು ಬಿಚ್ಚಿ ಹಾಕ್ಬಿಟ್ಟು 2 ಸಲ ಆಚಮನ ಮಾಡಬೇಕು. ಕೇಶವಾಯ ಸ್ವಾಹ ಅಂದ ಶ್ರೀಕೃಷ್ಣಾಯ ನಮಃ ಅವರಿಗೂ 2 ಸಲ ಮಾಡಿದರೆ ಆಚಮನ ಮುಗೀತು. ಏನಾರು ಸಂದೇಹ ಇದ್ದರೆ ಫೋನ್ ಮಾಡಿ ಕೇಳ್ರಿ. ಮಧ್ಯಾಹ್ನಕ್ಕೆ ಮೇಲೆ ನಮಗೆ ತೆಲದ್ದನ್ನು ಹೇಳ್ತಾನೆ. ಬ್ರಾಹ್ಮರು ಸಿಕ್ಕಿದ ಸ್ಥಳದಲ್ಲಿ ದಕ್ಷಿಣೆ ಕೊಡುವಂಥವ್ರು ಕೊಡ್ರಿ. ಇಲ್ಲದ ಪಕ್ಷದಲ್ಲಿ ನೀವು ಈ ನಂಬರಿಗೆ ಜಿ ಪೇ ಮಾಡಿರೂ ಸಾಕು. ಅಂದರೆ ತರ್ಪಣ ಕೊಟ್ಟದ್ದು, ಅಂದರೆ ತರ್ಪಣ ಕೊಟ್ಟದ್ದಿಗೆ ಒಂದೇನೋ ಪ್ರಯೋಜನ ಬೇಕಲ್ಲ. ಬ್ರಾಹ್ಮರಿಗೆ ಏನೋ ಕೊಟ್ಟಿದ್ದರೆ ಅದು ನಮ್ಮ ಪಿತೃಗಳಿಗೋಸ್ಕರ, ನನ್ನ ಹುಟ್ಟಿಸಿದ ಅಮ್ಮ ಅಪ್ಪನಿಗೆ ನಾ ಇದನ್ನು ಮಾಡ್ತಾನೆ, ಅಂತರ್ಯಾಮಿ ದೇವರಿಗೆ ಇದು ಸೇರಲಿ ಅಂತ ಈ ದಾನ ದಕ್ಷಿಣೆ ಎಲ್ಲ ಕೊಡುವಂಥದ್ದು ಇದೆ ತಾನೆ. ನಮ್ಮ ಪಿತೃ ಬ್ರಾಹ್ಮರ ಅಂತರ್ಯಾಮಿ ನಮ್ಮ ಪಿತೃಗಳ ಅಂತರ್ಯಾಮಿ ದೇವರು. ದೇವರಿಗೆ ಸಮರ್ಪಣೆ ಮಾಡುವ ಕಾರಣ ದಾನ ದಕ್ಷಿಣೆ ಯಾವುದಾಗಿದ್ದರೂ ಈ ನಂಬರಿಗೆ ಜಿ ಪೇ ಮಾಡಬಹುದು. ಜಿ ಪೇ ಇದೇ ನಂಬರ್ ತಾನೆ. ಶ್ರೀಕೃಷ್ಣಾಯ ನಮಃ.